ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾರ್ತ್ ಈಸ್ಟ್ ವಿಡಿಯೋಸ್ ಎಲ್ಲಿ, ನಾರ್ತ್ ಈಸ್ಟ್ ರೈಡ್ ವಿಡಿಯೋಸ್ ಎಲ್ಲಿ ಅಂತ ಕಮೆಂಟ್ ಆಗ್ತಾ ಇರೋರಿಗೆ ಒಂದು ಮಾಹಿತಿ ಕೊಡ್ಬೇಕಂತ ಸ್ನೇಹಿತರೆ. ಏನಂದ್ರೆ ನಂದು ಮೆಮೊರಿ ಕಾರ್ಡು, 2 ಮೆಮೊರಿ ಕಾರ್ಡ್ ಸ್ನೇಹಿತರೆ, 2 128 GB ಮೆಮೊರಿ ಕಾರ್ಡು ಕ್ರ್ಯಾಶ್ ಆಗ್ಬಿಟ್ಟಿದೆ. ಹಾಯ್ ಬ್ರೋ. ಹಾಂ ಬ್ರೋ, ಆರಾಮ. ಹೌದಾ, ಎಲ್ಲಿರೋದು ನೀವು? ಹಾಂ ಹಾಂ ಓಕೆ ಓಕೆ. 128 GB ಕಾರ್ಡು 2 ಕ್ರ್ಯಾಶ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಯಾವ ಥರ ಕ್ರ್ಯಾಶ್ ಆಗೋಗಿದೆ ಅಂದರೆ, ಮೆಮೊರಿ ಕಾರ್ಡಲ್ಲಿ IC ಅಂತ ಇರುತ್ತಲ್ಲ, ಆ ICನೇ ಕರಪ್ಟ್ ಆಗ್ಬಿಟ್ಟಿದೆ. ಡೇಟಾ ರಿಕವರಿ ಕೊಟ್ಟಿದ್ದೀನಿ 2 ಮೆಮೊರಿ ಕಾರ್ಡ್ನು. ಒಂದು ಸ್ಟೋರಿ ಹಾಕಿದೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ, ಯಾರು ಗೊತ್ತಿರೋರು ಇದ್ರೆ ತಿಳಿಸಿ ಅಂತ. ಯಾಕಂದರೆ ಲೈಫಲ್ಲೇ ಯಾವತ್ತು ಕ್ರ್ಯಾಶ್ ಆಗಿಲ್ಲ ಮೆಮೊರಿ ಕಾರ್ಡು. ಅದೇನೋ ಶಾರ್ಟ್ ಆಗಿದೆಯಂತೆ ಮೆಮೊರಿ ಕಾರ್ಡ್ ರೀಡರಿಂದ, ಅದೇನಂತ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಗುರು ಆಗಿರೋದು. ಸೊ ಹಾಗಾಗಿ ಸ್ಟೋರಿ ಹಾಕಿದೆ. ಎಷ್ಟೊಂದು ಜನ ಎಷ್ಟೊಂದು ನಂಬರ್ಸ್ ಕೊಟ್ಟರು, ಬಟ್ ನನಗೆ ಹತ್ರ ಒಂದು ಯಶವಂತಪುರಲ್ಲಿ CVR ಸೊಲ್ಯೂಷನ್ಸ್ ಅಂತ ಯಾವುದೋ ಇತ್ತು, ಅಲ್ಲಿ ಯಶವಂತಪುರ ಹೋಗಿ 2 ಕಾರ್ಡ್ ಕೊಟ್ಟಿದ್ದೀನಿ. ಚಂದ್ರು ಅಂತ ಕಾರ್ಡ್ ತೊಗೊಂಡಿದ್ದಾರೆ. ಅವ್ರು ಹೇಳಿದ್ರು ರಿಕವರಿ ಮಾಡ್ಬೋದು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. 14,000 ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಹೇಳಿ, ಕೆಲಸ ಇಲ್ಲದೆ ಇರೋ ಟೈಮಲ್ಲಿ, ಕಮಿಟ್ಮೆಂಟ್ಸ್ ಇರೋ ಟೈಮಲ್ಲಿ ಇದು ಎಕ್ಸ್ಟ್ರಾ ಬರ್ಡನ್ ಆಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ರಿಕವರಿ ಮಾಡಿ ಪರವಾಗಿಲ್ಲ ಎಷ್ಟಾದರೂ ಅಂತ ಹೇಳಿದ್ದೀನಿ. ಸೊ ಇವಾಗ ಇನ್ನೊಂದು ಏನು ಅಂದರೆ, ಒಂದು ವಾರ ಆಗತ್ತಂತೆ ಡೇಟಾ ಎತ್ತಕ್ಕೆ. ಸೊ ಹಾಗಾಗಿ ಇನ್ನೊಂದು 3-4 ಡೇಸಲ್ಲಿ ಡೇಟಾ ಬಂದ್ಬಿಡುತ್ತೆ. ಬಂದಮೇಲೆ ಅದನ್ನು ರೆಸ್ಯೂಮ್ ಮಾಡ್ತೀನಿ. ಅದೇನು ವಿಡಿಯೋಸ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ತಲೆಗೆ ಹೆಚ್ಕೊಂಡ್ಬೇಡಿ. ನಮ್ಮ ವೀಡಿಯೋಸ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ, ಗೊತ್ತಲ್ವಾ. ಆಮೇಲೆ ಇನ್ನೊಂದು, ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಗೊತ್ತಿರೋರು ಯಾರನ್ನ SSLC ಮಕ್ಕಳಿದ್ರೆ ಈ ಒಂದು ಇನ್ಫಾರ್ಮೇಷನ್ ಕೊಡಿ. ಪರೀಕ್ಷೆ ಅಂತ ಒಂದು ಆರ್ಗನೈಸೇಷನ್ ಅವರು ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ ಅವ್ರದ್ದೇ. ಈ ಅಪ್ಲಿಕೇಶನಲ್ಲಿ ನಿಮಗೆ SSLCಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ಸ್ ಬಗ್ಗೆ ತುಂಬಾ ಮಾಹಿತಿ ಇದೆ. ಇದು ಬಂದು ಆಬ್ಸಲ್ಯೂಟ್ಲಿ ಫ್ರೀ ಅಪ್ಲಿಕೇಶನ್ನು. ಯಾವುದೇ ಥರ ಆ್ಯಡ್ಸ್ ಬರೋದಿಲ್ಲ. ಇಂಗ್ಲೀಷ್ ಮೀಡಿಯಮ್ ಆಗಿರಲಿ, ಕನ್ನಡ ಮೀಡಿಯಮ್ ಆಗಿರಲಿ, ಆಪ್ಷನ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ ವೈಸು ಸ್ಪ್ಲಿಟ್ ಔಟ್ ಆಗಿರುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ನ ಓಪನ್ ಮಾಡ್ಕೊಂಡು ಓದ್ಕೊಳ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ MCQ ಕ್ವೆಶನ್ಸ್ ಇರುತ್ತೆ ಸ್ನೇಹಿತರೆ, ಅದು ಕೂಡ ಇಲ್ಲಿ ನೋಡ್ಬೋದು. ಆಮೇಲೆ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇರಲಿ, 24/7 ಇದು ಅವೈಲೇಬಲ್ ಇರ್ತಾರೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಡೋಕ್ಕೆ. ಇಲ್ಲಿ ನೀವು ಡೌಟ್ ಸೆಕ್ಷನಲ್ಲಿ ಅಲ್ಲಿ ಬರೀಬೋದು ನಿಮ್ಗೆ ಏನೇ ಡೌಟ್ಸ್ ಇದ್ರೇನೋ. ಅದಾದಮೇಲೆ ಇವರೇ ಕ್ರ್ಯಾಶ್ ಕೋರ್ಸಸ್ ಕಂಡಕ್ಟ್ ಮಾಡ್ತಾರೆ, ಲೈವಲ್ಲಿ ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾರೆ. ಸೊ ನಿಮಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ರೇನೋ ಜಾಸ್ತಿ ಅಂಕಗಳು ಹೇಗೆ ಪಡೆಯೋದು ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಹೇಳ್ಕೊಡ್ತಾರೆ. ಸೊ ಹಾಗಾಗಿ SSLC ಮಕ್ಕಳಿಗೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಪರೀಕ್ಷೆ ಅಂತ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಬಂದು ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಫೋನ್ಸ್ಗೆ ಮಾತ್ರ ಲಭ್ಯವಿದೆ. ಸೊ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಬಯೋಲು ಕೂಡ ಇದೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ SSLC ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಇದು ಬೇರೆ ಯಾರಿಗಾನ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ SSLC ಓದೋರು ಇದ್ದರೆ ಅವ್ರಿಗೆ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಪರೀಕ್ಷೆ ಅಂತ ಅಪ್ಲಿಕೇಶನ್ ಹೆಸರು. ಸೊ ನಾವು ಇವಾಗ ಹೋಗ್ತಾ ಇರೋದು ಬಂದು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಸ್ನೇಹಿತರೆ. ಅಲ್ಲಿ ಇವಾಗ ಕ್ಯಾಮ್ರಾ ಮೌಂಟ್ಸ್ ಬಂದಿದೆಯಂತೆ. ಅಲ್ಲಿ ಕ್ಯಾಮ್ರಾ ಮೌಂಟ್ಸ್ ಅಂದರೆ ಯಾವ ಥರ ಅಂದರೆ, ಈ ರ್ಯಾಮ್ ಮೌಂಟ್ಸ್ ಅಲ್ಲ, ಈ ಹೆಲ್ಮೆಟ್ಗೆ ಹಾಕೊಳ್ಳುವಂತಹ ಮೌಂಟ್ಸು. ಇವಾಗ GoProನ ಹೆಲ್ಮೆಟ್ಗೆ ಹಾಕೊಬೇಕಂದ್ರೆ ಅದಕ್ಕೊಂದು ಮೌಂಟ್ಸ್ ಬೇಕು. ಸೊ ಮೊದಲೆಲ್ಲ ನಾವು ಈ MCಲ್ ಹಾಕೊಂಡು ಏನೇನೋ ಜುಗಾಡ್ ಮಾಡ್ತಾ ಇದ್ವಿ GoPro ಮೌಂಟ್ಸ್ನ ಹೆಲ್ಮೆಟ್ಗೆ ಹಾಕೊಳ್ಳೋಕ್ಕೆ. ಸೊ ಇವಾಗ ಮೋಟೋ ವೈಬ್ ಇಂಡಿಯಾ ಅನ್ನೋರು ಅವರೇ ಹೆಲ್ಮೆಟ್ ಸ್ಪೆಸಿಫಿಕ್ ಮೌಂಟ್ಸ್ನ ತಯಾರಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ಒಂದಷ್ಟು ಹೆಲ್ಮೆಟ್ ವೆರೈಟೀಸ್ಗೆ ಅವ್ರು ಮೌಂಟ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಗಿದೆ ಏನು ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ. ನಮ್ಮ ಸ್ನೇಹಿತರಾದಂಥ ಸುಪ್ರೀತ್ ಅವರು ಈ ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿರೋದು, ಮೋಟೋ ವೈಬ್ ಇಂಡಿಯಾ ಅಂತ. ಅವ್ರದ್ದು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ವಿಸಿಟ್ ಮಾಡಿದ್ರೆ ನೋಡ್ಬೋದು ಯಾವ ಥರ ಹೆಲ್ಮೆಟ್ಸ್ಗೆ ಆಲ್ರೆಡಿ ಯಾವ ಥರ ಮೌಂಟ್ಸ್ ಇದೆ ಅಂತ. GoPro ಕೇಸಸ್ ಕೂಡ ಸಿಗುತ್ತೆ ಇಲ್ಲಿ. ಬೇರೆ ಬೇರೆ ಥರ ಮೌಂಟ್ಸ್, ಏನೇನು ಮೌಂಟ್ ರಿಲೇಟೆಡ್ ಐಟಮ್ ಇದೆಯೋ ಅದೆಲ್ಲ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಸಪೋರ್ಟ್ ಮಾಡೋಣ. ತುಂಬಾ ಯೂಸ್ ಆಗುವಂಥ ಪ್ರಾಡಕ್ಟು, ಎಸ್ಪೆಷಲಿ ಮೋಟೋ ಬ್ಲಾಗರ್ಸ್ಗೆ. ನೆಕ್ಸ್ಟ್ ರೋಡ್ ರೈಡರ್ಸಲ್ಲೂ ಎಷ್ಟೊಂದು ಆಫರ್ಸ್ ಎಲ್ಲ ನಡೀತಾ ಇದೆಯಂತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏನೇನು ಆಫರ್ಸ್ ನಡೀತಾ ಇದೆ ಅಲ್ಲಿ ಅಂತ. ನನ್ನ ಒಂದು ಹಳೆ ಹಿಮಾಲಯನ್ 411cc ಹಿಮಾಲಯನ್ ಜಿಮಿಕಿ ಅಂತ ಏನು ಕರಿತಾ ಇದ್ದೆ, ಅದನ್ನು ಸೇಲ್ಗೆ ಇಟ್ಟಿದ್ದೀನಿ ಸ್ನೇಹಿತರೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಬಂದು 1.5 ಅನ್ಕೊಂಡಿದ್ದೀನಿ. 87,000 ಕಿಲೋಮೀಟರ್ಸ್ ಓಡಿದೆ ಅದು. ಇಂಜಿನ್ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಮೇಂಟೈನ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದ್ರೆ ಟೆಸ್ಟ್ ರೈಡ್ ಮಾಡ್ಬೋದು. ನನ್ನ ಗಾಡಿ ಬಂದ್ಬಿಟ್ಟು LBS ಪಿಚ್ ಸ್ಟಾಪಲ್ಲಿ ಇದೆ, ಲಕ್ಷ್ಮೀ ಬೈಕ್ ಸರ್ವಿಸು ಲೊಡ್ಗನಹಳ್ಳಿ ಇಲ್ಲಿದೆ.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಗಾಡಿ. ಟೈರ್ಸ್ ಎಲ್ಲ ಹೊಸದು. ಆಲ್ಮೋಸ್ಟ್ ಆಕ್ಸೆಸರೀಸ್ 50,000 ಆಕ್ಸೆಸರೀಸ್ ಇದೆ ಗಾಡಿಯಲ್ಲಿ. ಎಕ್ಸಾಸ್ಟ್ ಆಗಿರ್ಬೋದು, ಹ್ಯಾಂಡಲ್ ಬಾರ್ ಆಗಿರ್ಬೋದು, ಬಾಕ್ ಬಸ್ಟರ್ಸ್ ಆಗಿರ್ಬೋದು, ಫಾಗ್ ಲೈಟ್ಸ್ ಆಗಿರ್ಬೋದು, BMC ಏರ್ ಫಿಲ್ಟ್ರು, ಮೋಟೋ ಟಾರ್ಕ್ ಕ್ರಾಶ್ ಗಾರ್ಡು, ಹೊಸ ಚೈನ್ ಸ್ಪ್ರಾಕೆಟ್, ಹೊಸ ಟೈರ್ಗಳು, ಈ ತರ ಒಂದು 50,000 ಆಕ್ಸೆಸರೀಸ್ ಆಲ್ರೆಡಿ ಪ್ರೀ ಲೋಡೆಡ್ ಆಗಿದೆ. ಆ್ಯಂಡ್ 1 ಲಕ್ಷ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. 30 ಮೇಲೆ ಏನು ಬಂದರೂ ಓಕೆ. ನೀವು ಗಾಡಿ ನೋಡ್ಬಿಟ್ಟು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗ ಇಲ್ಲಿ ಬಂದ್ರೂ ನನಗೊಂದು ಫೋನ್ ಮಾಡಿ LBS ಗ್ಯಾರೇಜಿಗೆ ಬಂದ್ಬಿಟ್ಟು ಟೆಸ್ಟ್ ರೈಡ್ ಕೊಡ್ತಾರೆ. ಆರಾಮಾಗಿ ಗಾಡಿ ಓಡಿಸ್ಬಿಟ್ಟು ಹೇಳಿ ನಿಮಗೆ ಇಷ್ಟ ಆದರೆ ತಿಳಿಸ್ಕೊಡಿ. ಯಾಕಂದರೆ ನಮಗೆ ಸ್ವಲ್ಪ ಕಮಿಟ್ಮೆಂಟ್ಸು, ಹಾಗಾಗಿ ಬೈಕ್ ಮಾರಲೇಬೇಕು ಅನ್ನೋ ಪರಿಸ್ಥಿತಿ ಇವಾಗ ಅಷ್ಟೇ. ಆಮೇಲೆ ಇನ್ನೊಂದು ಏನಂದರೆ ಆ ಗಾಡಿ ಮನೇಲೇ ಇದೆ, ಯಾರು ಓಡಿಸ್ತಾ ಇಲ್ಲ, ಏನಿಲ್ಲ. ಹಂಗೆ ನೋಡೋಕ್ಕೆ ಇಷ್ಟ ಇಲ್ಲ ನನಗೆ ಗಾಡಿ ಓಡ್ತಾ ಇರಬೇಕು. ಯಾಕಂದರೆ ಆ ಥರ ರೆಡಿ ಆಗಿದೆ ಗಾಡಿ. ಅದು ತುಂಬ ಕಸ್ಟಮ್ ಬಿಲ್ಟ್ ಆಗಿದೆ. ಅದು ಸ್ಪಾರ್ಕ್ ಪ್ಲಗ್ಗು, BMC ಏರ್ ಫಿಲ್ಟ್ರು, ಆಮೇಲೆ ಚೈನ್ ಸ್ಪ್ರಾಕೆಟಲ್ಲಿ ಟೀತ್ ಕೂಡ ವೇರಿಯೇಷನ್ ಇದೆ. ನಂದು ಆ್ಯಕ್ಚುಲಿ 14 ಟೀತು 38 ಬರುತ್ತೆ. ಸೊ ಪರ್ಫಾರ್ಮೆನ್ಸ್ಗೋಸ್ಕರ ಅದೆಲ್ಲ ಕಸ್ಟಮ್ ಮಾಡಿರೋದು. ನೀವು ಬೇಕಾದ್ರೆ ಒಂದ್ಸರಿ ಓಡಿಸಿ. ಮಾಮೂಲಿ ಹಿಮಾಲಯನ್ಗಿನ ಒಂದು 10-15 ಸ್ಪೀಡ್ ಜಾಸ್ತಿನೇ ಹೋಗುತ್ತೆ. 135ವರೆಗೂ ಹೋಗುತ್ತೆ ನನ್ನ ಹಿಮಾಲಯನು 411. ಸೊ ತುಂಬ ಚೆನ್ನಾಗಿ ಕಸ್ಟಮ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅದನ್ನು. ಸೊ ಹಾಗಾಗಿ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ LBS ಗ್ಯಾರೇಜಿಗೆ ಬಂದು ನೀವು ಅದನ್ನು ಟೆಸ್ಟ್ ರೈಡ್ ಮಾಡಿ ನನಗೆ ತಿಳಿಸ್ಬೋದು. ಸ್ವಲ್ಪ ಅರ್ಜೆಂಟ್ ಇದೆ ಅಮೌಂಟು, ಹಾಗಾಗಿ ಮಾಡ್ತಾ ಇರೋದು. ಬೇರೆ ಏನು ಉದ್ದೇಶ ಇಲ್ಲ. ಗಾಡಿ ಮಾತ್ರ ಗೋಲ್ಡ್ ಥರ ಇದೆ. ಆ ಗ್ಯಾರೇಜಲ್ಲಿ ಎವ್ರಿ 5,000 ಕಿಲೋಮೀಟರ್ ಸರ್ವಿಸ್ ಮಾಡಿಸಿದ್ದೀನಿ. ಎವ್ರಿ ಒಂದೊಂದು ರೈಡ್, ಒಂದೊಂದು ಆಫ್ ರೋಡ್ ರೈಡ್ ಮುಗಿಸ್ಕೊಂಡು ಹೋಗಿ ಜನರಲ್ ಚೆಕಪ್ ಮಾಡಿ ಆ ಥರ ಮೇಂಟೈನ್ ಮಾಡಿರೋ ಗಾಡಿ ಸ್ನೇಹಿತರೆ ಅದು. ಬನ್ನಿ, ನೀವು ಗ್ಯಾರೇಜಿಗೆ ಬಂದಾಗ ಯಾವಾಗ ಬಂದ್ರೇನೋ ಅಲ್ಲಿ ಗಾಡಿ ಇರುತ್ತೆ. ನೀವು ಅದನ್ನು ಟೆಸ್ಟ್ ರೈಡ್ ಮಾಡಿಬಿಟ್ಟು ಹೇಳ್ಬೋದು ನನಗೆ. ಆಮೇಲೆ ಇನ್ನೊಂದು ವಿಚಾರದ ಬಗ್ಗೆ, ನಾವು ಕನ್ನಡ ಮೋಟೋ ವ್ಲಾಗರ್ಸ್ ಆಗಿ ಧ್ವನಿ ಎತ್ತಲೇಬೇಕು ಸ್ನೇಹಿತರೆ. ಆ್ಯಕ್ಚುಲಿ ನಾನು ಒಂದು 2-3 ದಿವಸದಿಂದ ತುಂಬಾ ಬ್ಯುಸಿಯಾಗಿ ಹೋಗಿದೆ. ನನಗೂ ಗೊತ್ತಾಗಿರಲಿಲ್ಲ ಏನಾಗಿದೆ ಅಂತ. ಬಟ್ ಕೆಲವೊಂದು ಪೋಸ್ಟ್ ಎಲ್ಲ ನೋಡಿದ್ಮೇಲೆ ತೀರಾ ಬೇಜಾರಾಯಿತು. ಯಾಕಂದರೆ ಬೆಳಗಾವಿ ಬಂದ್ಬಿಟ್ಟು ಯಾವಾಗಲೂ ಒಂದು ಈಟೆಡು, ಇವಾಗ ನಮಗೆ ಕಾವೇರಿ ನೀರು ಹೆಂಗೆ ಅವ್ರಿಗೆ ಹಂಗೆ ಕನ್ನಡ ಭಾಷೆಗೆ ಹಂಗೆ ಓಡಾಡ್ತಾ ಇರ್ತಾರೆ ಆ ಬಾರ್ಡರಲ್ಲಿ ಇರೋದ್ರಿಂದ. ಸೊ ನಮ್ಮ ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿದೆ. ಹಲ್ಲೆ ಮಾಡೋದಲ್ದಿರೆ ಒಂದು ಕೇಸ್ ಬೇರೆ ಹಾಕಿದ್ದಾರೆ ಅವ್ರ ಲೇಡಿ. ತುಂಬ ಒಂದು ಬೇಜಾರಾಗುವಂತಹ ಒಂದು ಪರಿಸ್ಥಿತಿ ಸ್ನೇಹಿತರೆ ಇದು. ಇಷ್ಟೆಲ್ಲ ಆಗಿನೂ ನಮ್ಮ ಸೋ ಕಾಲ್ಡ್ ಪೊಲಿಟಿಷಿಯನ್ಸು ಏನು ಕ್ರಮ ತಗೊಂತ ಇಲ್ಲ. ದಯವಿಟ್ಟು ನಿಮಗೆ ಏನೇ ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಪೋಸ್ಟ್ ಸಿಗ್ಲಿ ಆನ್ಲೈನಲ್ಲಿ, ಅದನ್ನ ರೀಶೇರ್ ಮಾಡಿ, ರೀಪೋಸ್ಟ್ ಮಾಡಿ, ಮತ್ತಷ್ಟು ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರಂಗೆ ಮಾಡಿ ಸ್ನೇಹಿತರೆ. ಹ್ಯಾಶ್ಟ್ಯಾಗ್ ನೀವು ಪಾಪ್ಯುಲರ್ ಮಾಡಿ, ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಟ್ವಿಟರಲ್ಲೆಲ್ಲ ಟ್ವೀಟ್ ಮಾಡಿ ನೋಡೋಣ ನಮ್ಮ ಚೀಫ್ ಮಿನಿಸ್ಟ್ರು ಏನಾದ್ರು ಮಾಡ್ಬೋದಾ ಅಲ್ಲಿ ಅಂತ. ಯಾಕಂದ್ರೆ ಬಾರ್ಡರ್ ಡಿಸ್ಪ್ಯೂಟ್ಸ್ ಅನ್ನೋದು ಬಂದು ಅನ್ಕಂಟ್ರೋಲಬಲ್ ಸ್ನೇಹಿತರೆ. ಇದು ಹೆಂಗೆ ಅಂತ ಹೇಳಿದ್ರೆ ಅವರು ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅವ್ರು ನೋಡಿ, ಅವ್ರ ವಯಸ್ಸಾಗ್ಬಿಟ್ಟಿದೆ. ಏನೋ ನಮ್ಮ ತರ ಯೂತ್ ಓಡಿಸ್ಕೊಂಡ್ರು ಏನೋ ಆಯ್ತು ಅಂದ್ರೆ ಏನೋ ಹೇಳ್ಬೋದು. ವಯಸ್ಸಾಗಿರೋರ ಮೇಲೆ ಹಲ್ಲೆ ಮಾಡೋದು ತುಂಬಾನೇ ತಪ್ಪು. ಅದು ಈ ತರ ಒಂದು ವಿಷಯಕ್ಕೆ ಅವರು ಮರಾಠಿ ಬರಲ್ಲ, ಕನ್ನಡದಲ್ಲೇ ಮಾತಾಡೋದು, ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಒಬ್ಬ ಕನ್ನಡಿಗನಾಗಿ ಬೇಜಾರು ಆಗತ್ತೆ, ಕೋಪನೂ ಬರುತ್ತೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಿಮ್ಗೆ ಏನೇ ಪೋಸ್ಟ್ ಸಿಕ್ಕಿದ್ರು ದಯವಿಟ್ಟು ರೀಪೋಸ್ಟ್ ಮಾಡಿ, ರೀಶೇರ್ ಮಾಡಿ. ಯಾಕಂದ್ರೆ ಮತ್ತಷ್ಟು ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ನಾವು ಕೂಡ ನೋಡಿ, ಕೇರಳ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಈ ಇಂಡಿಯಾಸ್ ಗಾಟ್ ಲೇಟೆಂಟೋ ಏನೋ ಒಂದು ಶೋ ಅಲ್ಲಿ 100% ಲಿಟ್ರಸಿ ಬಗ್ಗೆ ಕಾಮಿಡಿ ಮಾಡಿದಾಗ ಕೇರಳ ಅವ್ರ ಮೇಲೆ ಇಡೀ ಕೇರಳ ಅದ್ರ ಮೇಲೆ ತಿರುವಿ ಅವ್ರ ಕೇಸ್ ಹಾಕಿ ಆ ಶೋನೇ ಆಲ್ಮೋಸ್ಟ್ ನಿಲ್ಸಂಗ್ ಮಾಡ್ಬಿಟ್ರು. ಇಷ್ಟು ಒಗ್ಗಟ್ಟಿದೆ, ಇಷ್ಟು ಯೂನಿಟಿ ಇದೆ ನಮ್ಮಲ್ಲಿ. ನಾವೆಲ್ಲ ಓಡಾಡಲ್ಲ ಅಂತಲ್ಲ, ಎಲ್ಲೇ ಕನ್ನಡದ ಒಂದು ಪ್ರಾಬ್ಲಮ್ ಇದ್ರು ನಾವು ನಿಂತ್ಕೊಂತೀವಿ. ಬಟ್ ಈ ಒಂದು ವಿಷಯ ನಮ್ಗೆ ಅಷ್ಟೊಂದು ಮೀಡಿಯಾ ಚಾನಲ್ ಅಲ್ಲಿ ಅದರಲ್ಲಿ ಇನ್ನ ತಿಳಿಸಿ ಬಂದಿಲ್ಲ ನಮ್ಗೆ. ಹಾಗಾಗಿ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಸರಿಗೆ. ಸೊ ಇಟ್ಸ್ ನಾಟ್ ಅವರ್ ಫಾಲ್ಟ್ ಆಲ್ಸೋ. ಸೊ ದಯವಿಟ್ಟು ಇವಾಗ ಗೊತ್ತಾಯ್ತಲ್ಲ, ನಿಮ್ಗೆ ಗೊತ್ತಾಗಿದ ತಕ್ಷಣ ದಯವಿಟ್ಟು ಶೇರ್ ಮಾಡಿ, ಮತ್ತಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿಸಿ. ಆದಷ್ಟು ಬೇಗ ಆ ಒಂದು ಕನ್ನಡದ ಕಂಡಕ್ಟರ್ಗೆ ಒಂದು ನ್ಯಾಯ ಸಿಗ್ಲಿ ಸ್ನೇಹಿತರೆ. ಕನ್ನಡದ ಕಂಡಕ್ಟರ್ ಮಾತ್ರ ಅಲ್ಲ, ಅಲ್ಲಿರೋ ಜನರಿಗೆಲ್ಲ ಯಾವ್ಯಾವ ತರ ತೊಂದರೆಗಳು ಆಗ್ತಾ ಇದೆಯೋ ಬಾರ್ಡರ್ ಅಲ್ಲಿ, ಅವ್ರಿಗೆಲ್ಲ ನ್ಯಾಯ ಸಿಗ್ಲೇಬೇಕು ಸ್ನೇಹಿತರೆ. ಸೊ ಹಾಗಾಗಿ ನಾವು ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೋರಾಡೋಣ. ಶಿವಪ್ಪ, ಎಲ್ರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಇನ್ನೊಂದು ಏನಂದ್ರೆ, ಶಿವರಾತ್ರಿ ಅಂದಿದ ತಕ್ಷಣ ಹ್ಯಾಪಿ ಬರ್ತ್ಡೇ ಆಫ್ ಶಿವ ಅಂದ್ಕೊಂಡ್ಬಿಡ್ತಾರೆ ಜನ. ಈ ಶಿವ ಹುಟ್ಟಿದಬ್ಬ ಅಲ್ಲ ಸ್ನೇಹಿತರೆ, ಶಿವ ಪಾರ್ವತಿಯ ಒಂದು ವೆಡ್ಡಿಂಗ್ ಆನಿವರ್ಸರಿನ ನಾವು ಮಹಾಶಿವರಾತ್ರಿಯಾಗಿ ಸೆಲೆಬ್ರೇಟ್ ಮಾಡೋದು. ಈ ಒಂದು ವಿಷಯ ಕೂಡ ಎಷ್ಟೊಂದು ನನಗೆ ಗೊತ್ತಿರಲ್ಲ.
ನಾನು ಆಲ್ರೆಡಿ ನೋಡ್ತಾ ಇದ್ದೀನಿ ಸ್ಟೇಟಸ್ಗಳು, ಹ್ಯಾಪಿ ಬರ್ತಡೇ ಶಿವ ಅಂತೆಲ್ಲ ಆಗ್ತವ್ರೆ. ಶಿವ ಬರ್ತಡೇ ಅಲ್ಲ ಇದು, ಶಿವ ಮತ್ತು ಶಕ್ತಿ ಸಮ್ಮಿಲನ. ವೆಡ್ಡಿಂಗ್ ಆ್ಯನಿವರ್ಸರಿ ಆಫ್ ಶಿವ ಆ್ಯಂಡ್ ಪಾರ್ವತಿ ಈಸ್ ಕಾಲ್ಡ್ ಮಹಾಶಿವರಾತ್ರಿ. ಎಲ್ರಿಗೂ ಶಿವಪ್ಪ ಒಳ್ಳೇದು ಮಾಡಲಿ ಸ್ನೇಹಿತರೆ. ಸೊ ವಿ ಫೈನಲಿ ಅವು ಕಮ್ ಟು ನೆಕ್ಸ್ಟ್ ರೋಡ್ ರೈಡರ್ಸ್ ಸ್ನೇಹಿತರೆ. ನೋಡಿ ಇದೆ ನೆಕ್ಸ್ಟ್ ರೋಡ್ ರೈಡರ್ಸ್. ನಾವು ಆ್ಯಕ್ಚುಲಿ ಮೀಟಪ್ ಸಹ ಇಲ್ಲೇ ಮಾಡಿದ್ದು, ನಾವು ನಾರ್ತ್ ಈಸ್ಟ್ ರೈಡ್ ಹೋಗೋಕ್ಕಿಂತ ಮುಂಚೆ. ಸೊ ಬನ್ನಿ ಇವಾಗ ಒಳಗೆ ಏನೇನು ಆಫರ್ಸ್ ಇದೆ ನೋಡೋಣ. ಸೊ ಸ್ನೇಹಿತರೆ, ನಾವು ಇವತ್ತಿದ್ದೀವಿ ನೆಕ್ಸ್ಟ್ ರೋಡ್ ರೈಡರ್ಸ್ ಅನ್ನೋ ಒಂದು ಆಕ್ಸೆಸರಿ ಶಾಪಲ್ಲಿ. ಇದೇ ಬರೋ ಮಾರ್ಚ್ ತಿಂಗಳು ಇಲ್ಲಿ ಭರ್ಜರಿ ಸೇಲ್ ನಡೀತಾ ಇದೆ ಸ್ನೇಹಿತರೆ. ಮಾರ್ಚ್ ತಿಂಗಳು ಪೂರ್ತಿ ನಡೀತಾ ಇದೆ ಈ ಸೇಲು. ಸೊ ಆ ಸೇಲಿನ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ರೋಡ್ ರೈಡರ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಜೊತೆ ಕೊಲ್ಯಾಬ್ ಮಾಡಿರ್ತೀವಿ ನಾವು. ಅದಲ್ಲದೆ ಇಲ್ಲಿ ಒಂದು ಹೈಲೈಟ್ ಥರ ಏನೇನೆಲ್ಲ ಸಿಗ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ಸಿಗೆ ಬಂದರೆ SMK ಮತ್ತು ಆಕ್ಸಾರ್ ಹೆಲ್ಮೆಟ್ಸ್ ಮೇಲೆ ಕನ್ಸಿಡರಬಲ್ ಡಿಸ್ಕೌಂಟ್ ಇದೆ. ಅದು ಬಿಟ್ಟರೆ ನಿಮಗೆ ಮಿನಿಯೇಚರ್ ಬೈಕ್ಸ್ ಅಂತ ಏನಿದೆ, ಈ ಬೈಕ್ಸ್ ಕೂಡ ನಿಮಗೆ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅಂದರೆ, ಇವಾಗ ಎಷ್ಟೊಂದು ಜನ ಈ ಬೈಕ್ಸ್ನ ಕಾರ್ಸ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇರ್ತೀವಿ. ಅದೇ ಥರ ಇವಾಗ ಮಿನಿಯೇಚರ್ ಬೈಕ್ಸು, ನಿಮ್ಮ ನಿಂಜಾ ಆಗಿರ್ಬೋದು, ಹಿಮಾಲಯನ್ ಆಗಿರ್ಬೋದು, KTM ಆಗಿರ್ಬೋದು, ಇದೆಲ್ಲ ಮಿನಿಯೇಚರ್ ಬೈಕ್ಸ್ ಇದೆ. ಇದು ಹೇಗೆ ಕೊಡ್ತಾ ಇದ್ದಾರೆ ಇವರು ಅಂದರೆ, ನೀವೇನಾದರೂ 7,000 MRP ಮೇಲೆ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ನೀವು ಬಿಲ್ ತೋರಿಸಿದ್ರೆ ಸಾಕು, ನಿಮಗೆ ಇಷ್ಟವಾಗಿರುವಂತಹ ಮಿನಿಯೇಚರ್ ಬೈಕ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಬಿಟ್ಟರೆ ಇಲ್ಲಿ ಜಾಕೆಟ್ಸ್ ಇದೆ, ಆಕ್ಸಾರ್ ಜಾಕೆಟ್ಸ್ ಆಗಿರ್ಬೋದು, ಸ್ಕಾಲಾ ಜಾಕೆಟ್ಸ್ ಆಗಿರ್ಬೋದು, ಇದೆಲ್ಲ ಐಟಮ್ಸ್ ಮೇಲೆ 20% ಡಿಸ್ಕೌಂಟ್ ಸಿಗ್ತಾ ಇದೆ. ಇಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ನೀಕರ್ ಶೂಸ್ ಇದೆ ಸ್ನೇಹಿತರೆ, ನಂಗೆ ತುಂಬಾ ಇಷ್ಟ ಆಯ್ತು. ಡೈಲಿ ವೇರ್ ತರನೂ ಇದೆ. ಇದು ಬಂದು ಫುಲ್ಲಿ ವಾಟರ್ ಪ್ರೂಫ್ ಶೂಸು. ಇದ್ರ ಮೇಲೆ 45% ಡಿಸ್ಕೌಂಟ್ ನಡೀತಾ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ನಿಮಗೆ ಇದು ಆಲ್ಮೋಸ್ಟ್ ಒಂದು ಪೂಮಾ ಸ್ನೀಕರ್ ಥರನೇ ಇದೆ ಸ್ನೇಹಿತರೆ. ಯೂಸ್ ಮಾಡ್ಕೊಂಡು ಓಡಾಡೋಕ್ಕೆ ಡೈಲಿ ವೇರ್ಸ್ ಎಲ್ಲ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಗಾಡಿ ಓಡಿಸ್ಬೇಕಾದ್ರೆ ಕೂಡ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ. ಇದ್ರ ಮೇಲೆ 45% ಡಿಸ್ಕೌಂಟ್ ಇದೆ ಸ್ನೇಹಿತರೆ. ಅದು ಬಿಟ್ಟರೆ ನಿಮಗೆ LED ಲೈಟ್ಸ್ ಇದೆ, ಫಾಗ್ ಲೈಟ್ಸ್ ಇದೆ. ಈ ಲೈಟ್ಸ್ ಮೇಲೆ 15% ಡಿಸ್ಕೌಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾರ್ಡ್ ಲಗೇಜಸ್ ಆಗಿರ್ಬೋದು, ಸಾಫ್ಟ್ ಲಗೇಜಸ್ ಆಗಿರ್ಬೋದು, ಇದು ಎಲ್ಲದ್ರ ಮೇಲೂ ಕನ್ಸಿಡರಬಲ್ ಡಿಸ್ಕೌಂಟ್ ಇದೆ ಸ್ನೇಹಿತರೆ. ಎಷ್ಟು ಡಿಸ್ಕೌಂಟು, ಎಷ್ಟು % ಆಫರು, ಇದೆಲ್ಲ ನೀವು ಇನ್ಸ್ಟಾಗ್ರಾಮ್ ರೀಲಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದರೆ ಸ್ನೇಹಿತರೆ, ನಾವು ನಾರ್ತ್ ಈಸ್ಟ್ ರೈಡಲ್ಲಿ ಯೂಸ್ ಮಾಡಿರುವಂತಹ ರೋವಿ ಇಂಜಿನ್ ಆಯಿಲ್ ಇದೆ. ನಿಮಗೆ ಆಲ್ರೆಡಿ ರಿವ್ಯೂಸ್ ಹೇಳಿದ್ದೀನಿ. ಇದು ಬಂದು ಮಾಟ್ಯೂಲ್ ಇಂಜಿನ್ ಆಯಿಲ್ಗಿನ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಪ್ಲಸ್ ಇಂಜಿನ್ ಸ್ಮೂತ್ನೆಸ್ ಅಂತೂ ತುಂಬ ಸೂಪರ್ ಆಗಿತ್ತು. ನನಗೆ ಥ್ರೂಔಟ್ ಆಲ್ಮೋಸ್ಟ್ ಒಂದು 10,000 ಕಿಲೋಮೀಟರ್ಸು ಈ ಆಯಿಲ್ನ ಯೂಸ್ ಮಾಡಿದೆ ನಾನು. ಎಲ್ಲೂ ನನಗೆ ಏನು ಸ್ಟಾಲ್ ಆಗಲಿಲ್ಲ. ಇಂಜಿನು ತುಂಬ ಚೆನ್ನಾಗಿತ್ತು. ಸೊ ಆ ಇಂಜಿನ್ ಆಯಿಲ್ ಸಹ ಇಲ್ಲಿದೆ, ರೋವಿ ಇಂಜಿನ್ ಆಯಿಲ್. ಇದು ಬಂದು ಜರ್ಮನ್ ಮೇಡ್ ಇಂಜಿನ್ ಆಯಿಲು, ಇಂಪೋರ್ಟೆಡ್ ಬ್ರ್ಯಾಂಡು. ಇದಲ್ದರೆ ನಾವು TPMS ಬಗ್ಗೆ ಸಹ ಒಂದು ವಿಡಿಯೋ ಮಾಡಿದ್ದೀವಿ, ಸೆನ್ಸೇರಿ TPMS ಪ್ರಾಡಕ್ಟ್ ಅಂತ. ಆ ಒಂದು ಪ್ರಾಡಕ್ಟ್ ಸಹ ಇಲ್ಲಿ ಸಿಗ್ತಾ ಇದೆ. ಅದಲ್ದರೇ ಹೆಲ್ಮೆಟ್ಸ್ ಮೌಂಟ್ ಬಗ್ಗೆ ನಾನು ಏನು ಹೇಳಿದೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ, ಅದು ಬಂದು ಕಸ್ಟಮೈಸ್ಡ್ ಮೋಟೋ ವೈಬ್ ಇಂಡಿಯಾ ಅವ್ರದ್ದು ಮಾಡಿರೋಂಥ ಕಸ್ಟಮೈಸ್ಡ್ ಮೌಂಟ್ಸು. ಸೊ ನಿಮ್ಗೆ ಯಾರಿಗಾನ ಮೋಟೋ ವ್ಲಾಗಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದು ಆ್ಯಕ್ಷನ್ ಕ್ಯಾಮ್ರಾಸ್ನ ಹೇಗೆ ಹೆಲ್ಮೆಟ್ಗೆ ಅಟ್ಯಾಚ್ ಮಾಡಬೇಕು ಅಂತ ತಲೆಗೆಡ್ಸ್ಕೊಂಡಿದ್ರೆ, ಮೋಟೋ ವೈಬ್ ಹೆಲ್ಮೆಟ್ ಮೌಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸಹ ಇಲ್ಲಿ ಸಿಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತೀರ, ಕರ್ನಾಟಕ ಹ್ಯಾಂಡಲ್ ಬಾರ್ ಫ್ಲಾಗ್ಸು ಎಲ್ಲಿ ಸಿಗುತ್ತೆ ಅಂತ. ಸೊ ನಿಮಗೆ ಕರ್ನಾಟಕ ಹ್ಯಾಂಡಲ್ ಬಾರ್ ಫ್ಲಾಗ್ಸ್ ಬಂದು ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಮಾರ್ಚ್ ಮಂತಲ್ಲಿ ಏನೇ ಪರ್ಚೇಸ್ ಮಾಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ 99 ಪ್ರಾಡಕ್ಟ್ ಆಗಿರ್ಬೋದು, 10 ರೂಪಾಯಿ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ 1000 ರೂಪಾಯಿ ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟು ಎಷ್ಟೇ ಪ್ರೈಸಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಕರ್ನಾಟಕ ಹ್ಯಾಂಡಲ್ ಬಾರ್ ಫ್ಲಾಗು ಆಬ್ಸಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಥ್ಯಾಂಕ್ಸ್ ಟು ನಿತಿನ್ ಬೈ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ. ಬಿಕಾಸ್ ಎಲ್ಲ ಕಡೆ ಇದೊಂದು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಇವರು ಕರ್ನಾಟಕ ಫ್ಲಾಗ್ ತಾನೆ ಹೋಗ್ಲಿ ಅಂದ್ಬಿಟ್ಟು ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಎಲ್ರಿಗೂ. ಸೊ ಬೈಕರ್ಸ್ ಎಸ್ಪೆಷಲಿ ತುಂಬ ಜನ ಕೇಳ್ತಾನೆ ಇದ್ರಿ, ಈ ಲೇ ಲಡಾಖ್ ಫ್ಲಾಗ್ ಹಾಕೊಳ್ಳೋದಕ್ಕಿಂತ ನಮ್ಮ ಒಂದು ಕರ್ನಾಟಕ ಫ್ಲಾಗು ಹಾಕೊಂಡು ಓಡಿಸೋದ್ರಲ್ಲಿ ಮಜಾನೇ ಬೇರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಆಫರ್ಸು ನೀವು ಇಲ್ಲಿ ನೋಡ್ಬೋದು. ಸೊ ಇನ್ ಡೀಟೇಲ್ ಆಗಿ ಏನ್ದ್ರ ಮೇಲೆ ಆಫರ್ಸ್ ಇದೆ ಅಂತ ನೀವು ಇನ್ಸ್ಟಾಗ್ರಾಮ್ ರೀಲಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಪೇಜು ಮತ್ತು ನೆಕ್ಸ್ಟ್ ರೋಡ್ ರೈಡರ್ಸ್ ಪೇಜು ಕೊಲಾಬ್ರಲ್ಲಿ ಒಂದು ರೀಲ್ ಇರುತ್ತೆ. ಆ ರೀಲ್ ಬಂದ್ಬಿಟ್ಟು ನೀವು ನೋಡಿಕೊಂಡು ಇನ್ ಡೀಟೇಲ್ ಆಗಿ ನೋಡಿಕೊಂಡು ವಿಲ್ಸನ್ ಗಾರ್ಡನಲ್ಲಿ ಇರುವಂತಹ ನೆಕ್ಸ್ಟ್ ರೋಡ್ ರೈಡರ್ಸ್ ಶಾಪಿಗೆ ಬಂದರೆ ನೀವೆಲ್ಲ ಆಫರ್ಸ್ನ ಅವೈಲ್ ಮಾಡ್ಕೊಬೋದು ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ.